ಇಲ್ಲೇನಾದ್ರೂ ರಹಸ್ಯ ಇದೆಯಾ? ಅಮ್ಮನ ಕೇಳಿದ್ರೆ ಏನೂ ಪ್ರಯೋಜನ ಆಗಲ್ಲ. ಮತ್ತೆ ಯಾರನ್ನು ಕೇಳೋದು? ಅಪ್ಪ, ಚಿಕ್ಕಪ್ಪ, ಏನು ಅರ್ಜುನ್, ಏನು ವಿಷಯ? ಅದು ತುಂಬ ಹೊತ್ತಿಂದ ನನ್ನ ತಲೆಯೊಂದು ಪ್ರಶ್ನೆ ಕೊರಿತಾ ಇತ್ತು. ಪ್ರಶ್ನೆ ಅನ್ನೋದಕ್ಕಿಂತ ಗೊಂದಲ ಅಂದ್ಕೊಳ್ಳಿ. ಗೊಂದಲನಾ? ಏನು ಗೊಂದಲ ಅರ್ಜುನ್? ಅಪ್ಪ, ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಪ್ರಶ್ನೆ ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೇನು ಹೊಸ್ದಾಗಿ ಕೇಳ್ತಾ ಇದೆಯಾ? ನಾನು ನಿಮ್ಮ ತಂದೆ ಕಣೋ, ಕೇಳು ಪರವಾಗಿಲ್ಲ, ನನ್ನ ಹತ್ರ ಏನು ಮುಜುಗರ. ಆದರೆ ನೀವುಗಳು ಸರಿಯಾಗಿ ನನಗೆ ಉತ್ತರ ಕೊಡಬೇಕು, ಓಕೆನಾ? ಮೊದಲು ಪ್ರಶ್ನೆ ಏನು ಅಂತ ಕೇಳು ಅರ್ಜುನ್. ಅದು ಚಿಕ್ಕಪ್ಪ, ಏನಂದರೆ ಮತ್ತೆ ಅಜ್ಜಿ ಇದೇ ಮನೆಯವರಪ್ಪ? ಹೇಳಿಯಪ್ಪ, ಅಜ್ಜಿ ಇದೇ ಮನೆಯವರ? ಯಾಕೆ ಕೇಳ್ತಿದ್ಯಾ ಅರ್ಜುನ್? ಇದ್ದಕ್ಕಿದ್ದಾಗೆ ನಿನಗೆ ಈ ಅನುಮಾನ? ಅಪ್ಪ, ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ, ಪ್ಲೀಸ್ ಹೇಳಿ. ಹೌದು ಅರ್ಜುನ್, ಅಜ್ಜಿ ಇದೇ ಮನೆಯವರು, ನಮಗೆ ತಾಯಿ. ಆದರೆ ನಿನ್ನ ಮನಸ್ಸಲ್ಲಿ ಈ ಪ್ರಶ್ನೆ ಯಾಕೆ ಬಂತು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಚಿಕ್ಕಪ್ಪ, ನಿಮ್ಮ ಮಾತಿನ ದಾಟಿ ನೋಡ್ತಾ ಇದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ. ನೀವೆಲ್ಲ ಸೇರಿಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಇಲ್ಲ ಕಣೋ, ಅವರು ನಮ್ಮ ತಾಯಿ, ಇದೇ ಮನೆಯವರು, ನಮ್ಮಮ್ಮ. ನೀವು ಸತ್ಯ ಹೇಳ್ತಾ ಇದ್ದೀರಾ? ತಾಯಿ ವಿಚಾರದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರಾ ಅರ್ಜುನ್? ಇಲ್ಲ ಚಿಕ್ಕಪ್ಪ, ನನಗೆ ನಂಬಿಕೆ ಬರ್ತಾ ಇಲ್ಲ. ಎಲ್ಲಿ ನನ್ನ ಮೇಲೆ ಆಣೆ ಮಾಡಿ ಹೇಳಿ ನೋಡೋಣ, ಆಗ ನಂಬ್ತೀನಿ. ಆಣೆ ಮಾಡಿ ಹೇಳಿ ಅವ್ರು ಇದೇ ಮನೆಯವರು ಅಂತ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂತ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್